ಉತ್ತರಾಖಂಡ್ನಲ್ಲಿ ಭೀಕರ ಮೇಘ ಸ್ಫೋಟ ಆಗಿದೆ. ದಿಢೀರ್ ಪ್ರವಾಹಕ್ಕೆ ಉತ್ತರ ಕಾಶಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಈಗ ಉತ್ತರಾಖಂಡ್ನ ಧರಾಲಿ ಗ್ರಾಮದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಉತ್ತರಾಖಂಡ್ನಲ್ಲಿ ಭೀಕರ ಮಳೆ, ಮೇಘ ಸ್ಫೋಟ, ದಿಢೀರ್ ಪ್ರವಾಹಕ್ಕೆ ಉತ್ತರ ಕಾಶಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಉತ್ತರಾಖಂಡ್ನ ಧರಾಲಿ ಗ್ರಾಮದಲ್ಲಿ ಭೀಕರ ಪ್ರವಾಹ ಉಂಟಾಗಿರೋದು. ಕೀರ್ ಗಂಗಾ ನದಿ ಉಕ್ಕಿ ಹರಿದು ಭೀಕರ ಅನಾಹುತ ಆಗಿದೆ. ಪ್ರವಾಹದಿಂದ ಧರಾಲಿ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ. ಧರಾಲಿ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಮೇಘ ಸ್ಫೋಟದಲ್ಲಿ ನೂರಾರು ಜನ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಟ್ಟದ ತುದಿಯಿಂದ ಸುನಾಮಿಯಂತೆ ನೀರು ಬಂದುಬಿಟ್ಟಿದೆ. ಮಣ್ಣು ಬಂಡೆಗಳ ಸಮೇತ ಕೊಚ್ಚಿಕೊಂಡು ನೀರು ಬಂದಿರೋ ಸುನಾಮಿಗಿಂತಲೂ ಭೀಕರವಾಗಿದೆ ಮೇಘ ಸ್ಫೋಟದ ದೃಶ್ಯ. ಉತ್ತರಾಖಂಡ್ನಲ್ಲಿ ಭೀಕರ ಮೇಘ ಸ್ಫೋಟ ಆಗಿ ಅಲ್ಲಿನ ಜನರ ಪರಿಸ್ಥಿತಿ ಅಯೋಮಯವಾಗಿ ಹೋಗ್ಬಿಟ್ಟಿದೆ. ಉತ್ತರಾಖಂಡ್ನ ಧರಾಲಿ ಗ್ರಾಮ ಕೊಚ್ಕೊಂಡು ಹೋಗಿದೆ ಅನ್ನೋ ಮಾಹಿತಿ. ಎಸ್, ಭೀಕರವಾದಂತಹ ದೃಶ್ಯ ಇದು, ರಣಭೀಕರವಾದಂತಹ ದೃಶ್ಯ ಇದು. ಬೆಟ್ಟ ಗುಡ್ಡದಿಂದ ಯಾವ ರೀತಿಯಾಗಿ ನೀರು ಅಲ್ಲಿದ್ದಂತ ದೊಡ್ಡ ದೊಡ್ಡ ಬಂಡೆಗಳನ್ನ ಹಿಡ್ಕೊಂಡು ಎಲ್ಲವನ್ನು ಕೊಚ್ಕೊಂಡು ಬರ್ತಾ ಇದೆ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಇಡೀ ಗ್ರಾಮವೇ ಸಂಪೂರ್ಣವಾಗಿ ನಾಶ ಆಗೋಗಿದೆ ನೋಡಿ. थोड़ा का छल नहीं है। बहुत मरी अरे भाई गया ये मेरी माँ जी ले, मेरी माँ जी लो छोटे ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇನೆ ಮೈ ನಡುಗುತ್ತಾ ಇದೆ. ಇನ್ನು ಅಲ್ಲಿನ ಜನರ ಪರಿಸ್ಥಿತಿ ಹೆಂಗಿರಬೇಡ, ಜಸ್ಟ್ ಇಮ್ಯಾಜಿನ್. ಖಂಡಿತ ರಾಮ್, ಏನಂದ್ರೆ ಇದು ನಿಜಕ್ಕೂ ಒಂದು ಘನಘೋರ ಭಯಾನಕ ಘಟನೆ ಅಂತಾನೆ ಹೇಳ್ಬೋದು. ಏನಂದ್ರೆ ಮೇಘ ಸ್ಫೋಟ ಸಂಭವಿಸಿದ ಪರಿಣಾಮ ಏನಾಗಿದೆ, ಈ ಒಂದು ಕೀರ್ ಗಂಗಾ ಅನ್ನೋ ನದಿ ಏನಿದೆ, ಆ ನದಿಗೆ ಏಕಕಾಲಕ್ಕೆ ಅತ್ಯಂತ ವಿಪರೀತ ಪ್ರಮಾಣದಲ್ಲಿ ನೀರು ಸೇರ್ಪಡೆ ಆಗಿದೆ. ನದಿಗೆ ಭಾರಿ ಮಳೆ ಉಂಟಾಗಿ ಈ ಸಂದರ್ಭದಲ್ಲಿ ನದಿಯನ್ನ ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ನದಿಯ ನೀರು ಎತ್ತರ ಪ್ರದೇಶದಿಂದ ಹರಿದುಕೊಂಡು ಬಂದು ಇದೊಂದು ಧರಾಲಿ ಅನ್ನೋ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಬಲಭಾಗಕ್ಕೆ ತಿರುವನ್ನ ಪಡೆಯುತ್ತೆ ನದಿ. ಆದ್ರೆ ಮೇಘ ಸ್ಫೋಟ ಸಂಭವಿಸಿದ ಸಂದರ್ಭದಲ್ಲಿ ನದಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಏಕಕಾಲಕ್ಕೆ ನುಗ್ಗಿ ಬಂದ ಪರಿಣಾಮ ನದಿ ಬಲಕ್ಕೆ ತಿರುವನ್ನ ಪಡೆಯೋದ್ರ ಬದಲು ನೇರವಾಗಿ ಜನವಸತಿ ಪ್ರದೇಶಗಳ ಮೇಲೆ ನುಗ್ಗಿದೆ. ಅಂದ್ರೆ ಇಲ್ಲಿ ಭೂ ಒತ್ತುವರಿ ಆಗಿರಬಹುದು, ಅಥವಾ ಅಕ್ರಮ ಕಟ್ಟಡಗಳನ್ನ ಕಟ್ಟಿರಬಹುದು, ಅಥವಾ ಇಲ್ಲಿನ ಜನಸಂಖ್ಯೆ ಜಾಸ್ತಿ ಆದ ಪರಿಣಾಮ ನದಿಯ ಏನು ಅರಿವಿನ ಒಂದು ಜಾಗ ಏನಿದೆ ಅದನ್ನ ಅತಿಕ್ರಮಿಸಿಕೊಂಡು ಮನೆಗಳ ನಿರ್ಮಾಣ ಮಾಡೋದ್ರಿಂದನೂ ಈ ಘಟನೆ ಸಂಭವಿಸಿರ್ಬೋದು ಅಂತ ಹೇಳ್ಬಿಟ್ಟು ಮೇಲ್ನೋಟ ಕಂಡು ಬರ್ತಾ ಇದೆ. ಆದ್ರೆ ಇಲ್ಲಿ ನದಿಯ ಮೂಲ ನೆಲೆ ಏನಿದೆ, ಅದರ ಒಂದು ಹರಿಯುವಿಕೆಯ ಜಾಗ ಅದು ಬಲಭಾಗಕ್ಕೆ ತಿರುಗಬೇಕಾಗಿತ್ತು. ಆದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ನದಿ ಏಕಾಏಕಿ ನೇರವಾಗಿ ನುಗ್ಗಿದೆ. ಈ ನೇರವಾಗಿ ನುಗ್ಗಿದ ಒಂದು ಸಂದರ್ಭದಲ್ಲಿ 4ರಿಂದ 5 ಅಂತಸ್ತಿನ ಮನೆಗಳು ಕೂಡ ಇದಾವೆ. ಎಲ್ಲವೂ ಒಳ್ಳೆ ಬೆಂಕಿ ಪಟ್ಟಣದ ರೀತಿಯ ಮನೆಗಳು ಕೊಚ್ಕೊಂಡು ಹೋಗಿದಾವೆ. ಮತ್ತೆ ದೃಶ್ಯಗಳಲ್ಲಿ ಗಮನಿಸಬಹುದು, ದೂರದಿಂದ ನೋಡ್ತಿರೋ ಜನ ಭಾಗೋ ಅಂತ ಕೂಗ್ತಿದ್ದಾರೆ, ಅಂದ್ರೆ ಓಡಿ ಓಡಿ ಅಂತೇಳಿ. ಆದ್ರೆ ಇದು ಓಡಿ ಅಂತ ಹೇಳೋದಲ್ಲ, ಕ್ಷಣಾರ್ಧದಲ್ಲಿ ನಡೆದೋಗಿರುವಂತ ಘಟನೆ ಇದು. ಇದೀಗ ಈ ಒಂದು ಘಟನೆಯಲ್ಲಿ ನೂರಾರು ಜನ ಕಣ್ಮರೆಯಾಗಿದ್ದಾರೆ. ಮತ್ತೆ ಎಷ್ಟು ಜನ ಅವಶೇಷಗಳ ಅಡಿಯಲ್ಲಿ ಇದು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಕೂಡ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಉತ್ತರಾಖಂಡ ಸರ್ಕಾರ ಈ ಬಗ್ಗೆ ಈಗಾಗಲೇ NDRF ಮತ್ತೆ SDRF ತಂಡಗಳನ್ನ ರವಾನೆ ಮಾಡಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಯೋಧರನ್ನು ಕೂಡ ರವಾನೆ ಮಾಡಲಾಗಿದೆ. ಈ ಒಂದು ಅವಶೇಷಗಳಡಿ ಸಿಲುಕಿರೋರು ಎಷ್ಟು ಜನ, ನೀರಲ್ಲಿ ಕೊಚ್ಕೊಂಡು ಹೋಗಿರೋರು ಎಷ್ಟು ಜನ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಇದು ಕೆಲವೇ
ನಿಮಿಷಗಳ ಹಿಂದೆ ನಡೆದಿರುವಂತ ಘಟನೆ ಇರದ್ದು. ಈ ಘಟನೆಯ ಈ ಒಂದು ವಿಡಿಯೋ ಏನಿದೆ ಈಗಾಗಲೇ ವೈರಲ್ ಆಗ್ತಾ ಇದೆ. ಮತ್ತೆ ಆ ರೀತಿ ಜನಗಳು ಕೂಗೋದು ಕಿರ್ಚೋದು ದೃಶ್ಯಗಳು ಅದು ನಿಜವಲ್ಲೂ ಹೃದಯ ವಿದ್ರಕವಾಗಿದೆ ರಾಮ್. ಎಸ್ ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್. ओ भाई साहब ओ भाई साहब दराई बर्बाद हुई यार, दराई बर्बाद हुई कुछ नहीं भाई, दराई बर्बाद हुई. पता कति आदमी मरेगा आज हैं, पता कति आदमी मरेगा आज. होटल पण कति थाई जानी थोड़ा का सब नहीं गया. बहुत मरी. अरे भाग गया, ए मेरी माँ जी ले, ए मेरी माँ जी लो, छोड़ दे बाबू ಎಸ್, ಗಮನಿಸ್ತಾ ಇದ್ದೀವಿ ಎಷ್ಟು ಭಯಾನಕವಾಗಿದೆ ಆ ಒಂದು ದೃಶ್ಯ. ಅಲ್ಲಿನ ಜನರ ಪರಿಸ್ಥಿತಿಯನ್ನು ನೆನೆಸ್ಕೊಳ್ತಾ ಇದ್ರೇ ನೋವಾಗ್ತಾ ಇದೆ. ಯಾಕೆ ಅಂತ ಅಂದರೆ ಅಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಅವ್ರ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಸುನಾಮಿ ರೀತಿಯಲ್ಲಿ ನೀರು ಬೆಟ್ಟದ ಮೇಲಿಂದ ಅಪ್ಪಳಿಸಿ ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ರೇ ಎದೆ ನಡುಗುತ್ತೆ. ಬೆಟ್ಟದ ಆ ಗುಡ್ಡದ ಮೇಲಿರುವಂಥ ದೊಡ್ಡ ದೊಡ್ಡ ಬಂಡೆಗಳನ್ನು ಕೂಡ ಕೊಚ್ಚಿಕೊಂಡು ಬರ್ತಾ ಇದೆ ನೀರು. ಅದಾದ ನಂತರ ಕೆಳಗಡೆ ಇದ್ದಂಥ ಮನೆಗಳೆಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದ್ದಾವೆ, ಸರ್ವನಾಶ. ಈ ಎಡಬದಿಯಲ್ಲಿ ಏನು ಒಂದಿಷ್ಟು ಮನೆಗಳಿದಾವಲ್ಲ ಅವುಗಳು ಸೇಫಾಗಿ ಉಳಿದಿದ್ದಾವೆ, ಒಂದಿಷ್ಟು ಮನೆಗಳು ಮಾತ್ರ. ಆದರೆ ಬಲಗಡೆ ಇರುವಂಥ ಮನೆಗಳಂತೂ ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ. ಅರ್ಧಕ್ಕರ್ಧ ಗ್ರಾಮನೇ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. 100 ಜನ ಕೊಚ್ಚಿಕೊಂಡು ಹೋಗಿದ್ದಾರೆ. ಇದ್ರ ಜೊತೆಗೆ ಅದೆಷ್ಟು ಜನ ಪಾಪ ಜೀವ ಕಳ್ಕೊಂಡಿದ್ದಾರೋ ಏನು.